ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ನಾನು ನಿಮಗೆಲ್ಲ ನನ್ನ ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ, ನಮ್ಮ ಹೊಲದಲ್ಲಿ ಬೋರ್ವೆಲ್ ಹಾಕ್ಸಿದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮ ಕಡೆ ಹೆಂಗಂದರೆ ಬೋರ್ವೆಲ್ ಹಾಕ್ಸಿದ ತಕ್ಷಣ ಮನೆಯಿಂದ ಬುಟ್ಟಿ ಮಾಡ್ಕೊಂಡು ಹೋಗ್ತಾರೆ ಹೆಣ್ಮಕ್ಳು. ಇವಾಗ ನಾವು ಅದನ್ನೇ ಮಾಡಿದ್ದು, ಅದು ಬುಟ್ಟಿ ಮಾಡ್ಕೊಂಡು ಹೋಗಿದ್ವಿ. ಆ್ಯಕ್ಚುಲಿ ಏನಂದರೆ ಹಿಂದಿನ ದಿನವೇ ಮಾಡಬೇಕಾಗಿತ್ತು. ನಾವು ರಾತ್ರಿ ಎಲ್ಲ ಹೋಳಿಗೆ ಎಲ್ಲ ಮಾಡಿಕೊಂಡು ಬುಟ್ಟಿನ ಮಾಡಿದ್ರು. ಮಾರನೇ ದಿನ ತೊಗೊಂಡು ಹೋಗಬೇಕಾಗಿತ್ತು ಬೆಳಗ್ಗೆನೇ. ಎಲ್ಲ ಪ್ರಿಪ್ರೇಷನ್ ಆಗಿತ್ತು ತೊಗೊಂಡು ಹೋಗೋದು. ಬಟ್ ಏನಾಯಿತು ಅಂದರೆ ಸಡನ್ನಾಗಿ ಅವತ್ತು ನಮ್ಮನೆ ನಿಯರ್ ಬೈ ಒಬ್ರದ್ದು ಡೆತ್ ಆಗೋಯಿತು. ಸೊ ಆದ ಕಾರಣ ಅದೆಲ್ಲ ಸೂತ್ಕದ ಟೈಮಲ್ಲಿ ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಅವತ್ತೆಲ್ಲನೂ ಕ್ಯಾನ್ಸಲ್ ಆಯಿತು. ಮಾಡಿದ್ದೆಲ್ಲನೂ ಆಲ್ಮೋಸ್ಟ್ ವೇಸ್ಟ್ ಆಗೋಯಿತು ಅವತ್ತು. ಬಟ್ ನೆಕ್ಸ್ಟ್ ಡೇ ಹೋಳಿಗೆ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ. ಅದಕ್ಕೆ 5 ಡಜನ್ ಬಾಳೆಹಣ್ಣು ತೊಗೊಬಂದ್ಬಿಟ್ಟು ಬುಟ್ಟಿ ಮಾಡ್ಕೊಂಡು ತೊಗೊಂಡು ಹೋದ್ವಿ. ಅವತ್ತು ನಮ್ಮ ಮನೆಯಿಂದ ಒಂದು ಬುಟ್ಟಿ, ನಮ್ಮ ಹೊಲದ ಅಕ್ಕಪಕ್ಕ 2 ಮನೆಗಳಿದ್ದಾವೆ, ಅವರು ಕೂಡ 2 ಬುಟ್ಟಿನ ಮಾಡ್ಕೊಬಂದಿದ್ರು. ಸೊ ಎಲ್ಲರೂ ಸೇರಿ ಅಲ್ಲಿ ಬಂದು ಬೋರ್ವೆಲ್ಗೆಲ್ಲ ಪೂಜೆ ಮಾಡಿಬಿಟ್ಟು ಅಲ್ಲಿ ಮುತ್ತೈದೆಯರಿಗೆ ಕರ್ಕೊಂಡು ಹೋಗಿರ್ತೀವಲ್ವ, ಅವ್ರ ಕೈಯಿಂದ ಬುಟ್ಟಿ ಎಲ್ಲ ಬಿಚ್ಚಿಸ್ಬಿಟ್ಟು ಅಲ್ಲೇ ಉಡಿ ತುಂಬಿಸ್ಬಿಟ್ಟು ಅಡುಗೆ ಪದಾರ್ಥ ಏನಾದರೂ ತೊಗೊಂಡು ಹೋಗಿದ್ರೆ ಅಲ್ಲೇ ಊಟಕ್ಕೂ ಬಡಿಸ್ಬಿಟ್ಟು ಊಟ ಮಾಡಿಸ್ಕೊಂಡೆ ಕರ್ಕೊಬರ್ತೀವಿ. ಒಂದೊಂದು ಕಡೆ ಒಂದೊಂದು ಪದ್ಧತಿನ ಫಾಲೋ ಮಾಡ್ತಾರೆ. ನಮ್ಮ ಕಡೆ ಈ ಥರ ಬೋರ್ವೆಲ್ಗೆ ಪೂಜೆ ಮಾಡ್ತಾರೆ. ಬೋರ್ವೆಲ್ಗೆ ಮೊದಲನೇ ಸಲ ಪೂಜೆ ಮಾಡಬೇಕಾದ್ರೆ ಅದನ್ನು ಕುರುಬರ ಕೈಯಿಂದನೇ ಮಾಡಿಸ್ತಾರೆ. ಯಾಕಂದರೆ ಶ್ರೇಷ್ಠ ಅಂತ ಒಂದು ನಂಬಿಕೆ. ಅದಕ್ಕೆ ನಮ್ಮ ಮನೆ ಹತ್ರ ಒಂದು ಅಜ್ಜಿ ಇದೆ, ಆ ಅಜ್ಜಿನ ಕರ್ಕೊಂಡು ಆ ಅಜ್ಜಿ ಹತ್ರನೇ ಪೂಜೆ ಮಾಡಿಸಿದ್ರು. ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಾಗಿ ಒಳ್ಳೆಯದಾದರೆ ಸಾಕು ಅಲ್ವಾ. ಸೊ ಪೂಜೆ ಕೂಡ ಸಂಪನ್ನ ಆಯಿತು. ಇದಾದಮೇಲೆ ಬೋರ್ವೆಲ್ನ ಓಪ್ನಿಂಗ್ ಮಾಡ್ತಾರೆ. ಅದು ಯಾವಾಗಂತ ನಂಗೆ ಗೊತ್ತಿಲ್ಲ. ಸೊ ಇದಿಷ್ಟು ಸದ್ಯದ ಮಟ್ಟಿಗೆ ಆಗಿರೋ ಪೂಜೆ. ಆ್ಯಂಡ್ ಇಲ್ಲಿ ನೋಡಿ, ನನ್ನ ಮಗನಿಗೆ ದೊಡ್ಡಮ್ಮ ವಾಕಿಂಗ್ ರೂಢಿ ಮಾಡಿಸ್ತಾಯಿದ್ರು. ಆ್ಯಕ್ಚುಲಿ ಏನು ಗೊತ್ತಾ, ಅವನು ಒಂದು 2-3 ಹೆಜ್ಜೆ ಹಾಕ್ತಾನೆ, ಬಟ್ ಅದ್ರ ಮೇಲೆ ಹೆಜ್ಜೆ ಇಡೋದಕ್ಕೆ ಹೆದರ್ತಾ ಇದ್ದಾನೆ. ಯಾಕಂದರೆ ಅವನ್ನ ನಾವು ಕೆಳಗಡೆನೇ ಇಳಿಸಲ್ಲ. ಅವನು ಮೋಸ್ಟ್ ಆಫ್ ದ ಟೈಮ್ ಒಬ್ರ ಕೈಯಲ್ಲಿ ಇರ್ತಾನೆ ಮನೆಯಲ್ಲಿ. ಒಬ್ರ ಕೈ ಆದಮೇಲೆ ಇನ್ನೊಬ್ರ ಕೈಯಲ್ಲಿ ಇರ್ತಾನೆ, ಕೆಳಗೆ ಇಳಿಸೋದೇ ಇಲ್ಲ ಯಾರು. ಅದಕ್ಕೆ ನಡೆಯೋದು ಸ್ವಲ್ಪ ಡಿಲೇ ಆಗ್ತದೆ ಒಂದು. ಆ್ಯಂಡ್ ಇಲ್ಲಿ ನೋಡಿ, ಇವತ್ತು ನಮ್ಮ ಮನೆ ಹತ್ರ ಒಂದು ಹುಡುಗ ಪಾರಿವಾಳ ತೊಗೊಬಂದಿದ್ದ. ನನ್ನ ಮಗ ದೂರದಿಂದ ಹೋಗೋದು ನೋಡಿಬಿಟ್ಟು ಅವ್ನು ತೊಗೊಂಡೋಗೋದು ನೋಡಿ ಖುಷಿಯಿಂದ ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅದಕ್ಕೆ ಮನೆಗೆ ಕರೆಸಿ ಆಟ ಆಡಿಸ್ತಿದ್ದೆ. ಆ್ಯಂಡ್ ಇವತ್ತು ಈವ್ನಿಂಗ್ ನನ್ನ ತಮ್ಮನ ಬರ್ಡೇ ಇತ್ತು. ಇಲ್ಲಿ ನೋಡಿ ನನ್ನ ಮಗ ಹೆಂಗೆ ಮಾಡ್ತಿದ್ದಾನೆ ಬಲೂನ್ಗೋಸ್ಕರ. ಅವನಿಗೆ ಕೆಳಗಡೆ ಆಟ ಆಡೋದಕ್ಕಂತಲೇ ಸುಮಾರು ಬಲೂನ್ಸ್ ಹಾಕಿದ್ದೆ, ಬಟ್ ಅವನಿಗೆ ಮೇಲ್ಗಡೆ ಹಾಕಿರೋದೇ ಬೇಕಾಗಿತ್ತು. ಆ ಬಲೂನ್ಗೆ ಬಾ ಬಾ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದ. ಒಂಥರ ಚೆನ್ನಾಗಿತ್ತು. ಎಷ್ಟೊತ್ತು ಮಾಡ್ದೆ ಅಂದರೆ ಹಿಂಗೆ ನಾವು ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋವರೆಗೂ ಒಂದು ಇದನ್ನೇ ಕೇಳಿದ್ವಿ ರಾತ್ರಿವರೆಗೂ. ಆಮೇಲೆ ಅವ್ರ ದೊಡ್ಡಪ್ಪ ಹತ್ರ ಹೋಗ್ಬಿಟ್ಟು ಅದಕ್ಕೆ ಬಾ ಬಾ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅವ್ರ ದೊಡ್ಡಪ್ಪ 1-2 ಊದಿಸ್ಬಿಟ್ಟು ಕೊಡ್ತು. ಆ್ಯಂಡ್ ಮನೇಲಿ ಮಕ್ಕಳಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ವಾ. ಅವ್ನ ಇಟ್ಕೊಂಡು ಇವತ್ತು ಡೆಕೋರೇಷನ್ ಮಾಡಿದ್ವಿ. ಡೆಕೋರೇಷನ್ಗೆ ಹೆಲ್ಪ್ ಮಾಡಲಿಲ್ಲ ಅಂದರೂ ಒಂದು 10 ಬಲೂನ್ ಹೊಡೆದಾಕ್ದ. ಆ್ಯಕ್ಚುಲಿ ಇವತ್ತು ನನ್ನ ತಮ್ಮನ ಬರ್ಡೇ ಇತ್ತು ಆಯಿತಾ. ಅವರೆಲ್ಲ ಬೆಳಗಾಮಲ್ಲಿ ಇರ್ತಾರೆ. ಬಟ್ ಅವ್ನಿಗೆ ಹೆಂಗಂದರೆ, ಅವನು ಎವ್ರಿ ಇಯರ್ ಬರ್ಡೇನ ಅವನು ಎಲ್ಲೇ ಇದ್ರೂ ಅವನು ನಮ್ಮೆಲ್ಲರ ಜೊತೆ ಕೂಡಿನೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಅವ್ನಿಗೆ ಆಸೆ. ಸೊ ಅವನಿಗೆ 10th ಇದ್ರೂ ಅವ್ನಿಗೆ ಹಿಂಗೆ ನನಗೆ ಡೆಕೋರೇಷನ್ ಮಾಡಿ ಅಂತ ಹೇಳ್ತಾನೆ. ಅವ್ನಿಗೆ ಖುಷಿ ಅದರಲ್ಲಿ. ಸೊ ಇಷ್ಟೇ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿಬಿಟ್ಟು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಆ್ಯಂಡ್ ನಮ್ಮ ಮನೇಲಿ ಹೆಂಗಂದರೆ ಬರ್ತ್ಡೇಲಿ ಆರತಿ ಬೆಳಗೋದು ಮ್ಯಾಂಡೇಟರಿ.
ಯಾವ ಬರ್ಡೇ ಆದರೂ ಫಸ್ಟ್ ಆರತಿ ಬೆಳಗಿನೇ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಒನ್ಸ್ ಅಗೇನ್ ವಿಶ್ ಯು ವೆರಿ ವೆರಿ ಹ್ಯಾಪಿ ಬರ್ತ್ಡೇ ವಿಶಾಲ್. ಈ ವರ್ಷ ನೀನು SSLC ಇದೆಯಾ, ನಿನಗೆ ಈ ವರ್ಷ ತುಂಬ ಒಳ್ಳೆಯದಾಗಲಿ ಆ್ಯಂಡ್ ಒಳ್ಳೆ ಮಾರ್ಕ್ಸ್ ತೆಗಿ. ಆಲ್ ದ ವೆರಿ ಬೆಸ್ಟ್ ಫಾರ್ SSLC. ಆ್ಯಂಡ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.